TV49 ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಹುಕ್ಕೇರಿ ತಾಲೂಕಾ ಸಂಘಟನೆ ಇವರ ನಿರಂತರ ಪ್ರತಿಭಟನೆಯಲ್ಲಿ ನಮ್ಮ ನೀರು ನಮ್ಮ ಹಕ್ಕು ನಾರೆಯನ್ನು ಸೋಮವಾರ ದಿನಾಂಕ 23/6/2025 ಹುಕ್ಕೇರಿಯ ಬಸವೇಶ್ವರ ವೃತ್ತದಲ್ಲಿ ರೈತ ಸಂಘಟನೆ ಮುಖಂಡರು ಮಾನವ ಸರಪಳಿಯಿಂದ ಬಸವೇಶ್ವರ ಸರ್ಕಲ್ನಲ್ಲಿ ಸುತ್ತು ನಿಂತು ಪ್ರತಿಭಟನೆ ಮುಂದುವರೆಸಿದರು. ಈ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನೆಡಸೋಸಿ, ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ, ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತಮಠ ಹುಕ್ಕೇರಿ, ಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಔಜಿಕರ್ ಆಶ್ರಮ ಕ್ಯಾರಗುಡ್ಡ ಹುಕ್ಕೇರಿ, ಶ್ರೀ ಮಹಾಂತೇಶ್ ವಿ ಕಮತ ರಾಜ್ಯಾಧ್ಯಕ್ಷರು, ಶ್ರೀ ಆರ್ ವಿ ಜೋಶಿ ವಕೀಲರು, ಶ್ರೀ ಶಶಿಕಾಂತ್ ನಾಯಕ್ ಮಾಜಿ ಸಚಿವರು, ಶ್ರೀ ಜಿಲಾವುಲ್ಲಾ ವಂಟಮೂರಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ವಿವಿಧ ಸಂಘ ಸಂಘಟನೆಗಳ ಸರ್ವ ಪದಾಧಿಕಾರಿಗಳು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ, ಕರ್ನಾಟಕ ಭೀಮಸೇನೆ, ಜಯ ಕರ್ನಾಟಕ ಎಲ್ಲರೂ ಉಪಸ್ಥಿತರಿದ್ದರು. ವರದಿ ವಿನೋದ್ ಸೂರ್ಯವಂಶಿ. ನೀರಿಲ್ಲ, ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಗೊತ್ತಾಗಿಲ್ಲ. ಅದಕ್ಕಾಗಿ ಎಲ್ಲ ರೈತರುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಭಾಗಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಘಟನೆಯನ್ನು ಬಲಪಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೀರಿಲ್ಲ ಈ ಭಾಗದಲ್ಲಿ, ಅವ್ರಿಗೆ ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಕೊಡ್ಲಿಲ್ಲ, ನಾವು ಮುಂದಕ್ಕೆ ಉಳಿದವಾದ ಹೋರಾಟ ಮಾಡಿ ನಾವು ಏನ್ ರೈತರು ತೋರಿಸಬಿಡ್ತೀವಿ. ಇದಕ್ಕೆ ಎಲ್ಲಾ ರೈತರು ತಯಾರಾದರು. ನೀರು ಬೇಕಾಗಿತ್ತು. ನಮ್ಮ ತಾಲೂಕಿನಲ್ಲಿ ಸಂಪೂರ್ಣ ನೀರು ಕೊಟ್ಟಿಲ್ಲ. ಅವರು ಇನ್ನು ನಮಗಾಗುವಂತ ನೀರು ಕೊಟ್ಟಿಲ್ಲ. ಇನ್ನ ಧಾರವಾಡಕ್ಕೆ ಇಂಡಸ್ಟ್ರಿಯಲ್ ಓಡಾಡ್ತಾರು, ಎಲ್ಲೆಲ್ಲಿ ಓಡಾಡ್ತಾರು. ಯಾಕಪ್ಪ ನಮ್ಮ ನೀರು ಕೊಡ್ಬೇಕು? ಜಲಾಶಯ ನಮ್ಮದು, ರಾಜ ನಮ್ಮ ಜಮೀನು ಕೊಟ್ಟ, ನಮ್ಮ ರೈತ ಜಮೀನು ಕೊಟ್ಟಾರ. ಯಾಕೆ ನೀರು ಕೊಡ್ಬೇಕು ಇವ್ರಿಗೆ? ನಾವು ಕೊಡೋದು ಯಾವುದೋ ಕಾರಣಕ್ಕೆ ನಮ್ಮ ಪ್ರಾಣ ಆಗಲಿ, ನಮ್ಮ ನೀರು ಹೊರಗಡೆ ಕೊಡೋದು